ಈ ಕುಮಾರಸ್ವಾಮಿಯವರ ರಕ್ತ ಅಂತ ಹೇಳಿದ್ರಲ್ಲ, ಅವರ ರಕ್ತದ ವಿಚಾರ ಹಾಸನದ ಗಲ್ಲಿಗಳಲ್ಲಿ ಬೀದಿಗಳಲ್ಲಿ ಹಾಸನದಲ್ಲಿ ಎಷ್ಟು ಜನ ಊರು ಬಿಟ್ಟು ಹೋಗಿದ್ದಾರೋ, ಎಷ್ಟು ಜನ ಡೈವರ್ಸ್ ಆದರೋ, ಎಷ್ಟು ಜನ ಮನೆ ಹಾಳು ಮಾಡ್ಕೊಂಡ್ರು ಒಂದೂ ಗೊತ್ತಿಲ್ಲ. ನಿಮ್ಮ ರಕ್ತದ ಕುಡಿ ಮಾಡಿರ್ತಕ್ಕಂಥ ಘನಘೋರ ಅಪರಾಧಕ್ಕೆ ಘನವೆತ್ತ ನ್ಯಾಯಾಲಯ 2 ಜೀವಿತಾವಧಿಯ ಶಿಕ್ಷೆಯನ್ನು ಕೊಟ್ಟಿರೋದು ಕುಮಾರಣ್ಣ. ನಿಮ್ಮ ರಕ್ತದ ಹಿನ್ನೆಲೆ, ನಿಮ್ಮ ರಕ್ತದ ಹಿನ್ನೆಲೆ, ಗಂಡು ಮಕ್ಕಳನ್ನು ಬಿಡದಿಲ್ದಿರ್ತಕ್ಕಂಥ ನಿಮ್ಮ ಅಣ್ಣನ ಮಗನ ಕಥೆಯನ್ನು ಕೇಳಿ ಹಾಸನದಲ್ಲಿ ಪ್ರತಿಯೊಬ್ಬರು ಮಾತಾಡ್ತಾರೆ. ನಿಮ್ಮ ರಕ್ತದ ಕಲೆ ರೇವಣ್ಣವರು ಒಂದು ಕಿಡ್ನಾಪಿಂಗ್ ಕೇಸಲ್ಲಿ ಯಾಕೆ ಜೈಲಿಗೆ ಹೋದರು ಅನ್ನುವಂಥದ್ದು ಗೊತ್ತಾಗ್ತದೆ. ನಿಮ್ಮ ರಕ್ತದ ಕಲೆ ಅವರ ಧರ್ಮಪತ್ನಿಯವರು ಯಾವೊಂದು ವಿಚಾರಕ್ಕೆ ಬೇಲ್ ಮೇಲೆ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತದೆ. ನಿಮ್ಮ ರಕ್ತದ ಕಲೆ ಅದು ಯಾವುದು ಶುಗರ್ ಡ್ಯಾಡಿ ವಿಚಾರ ಅನ್ನುವಂಥದ್ದು ನಮಗೆ ಗೊತ್ತಿಲ್ಲ. ಆದರೆ ಚರ್ಚೆಗೆ ಬಂತು ಯಾವುದೋ ಒಂದು ಡ್ರಗ್ಸ್ ಕೇಸ್ ವಿಚಾರ ಆದಾಗ ಯಾರೋ ಒಬ್ಬ ವ್ಯಕ್ತಿ ಬಂದು ಸಮಾಜದ ಮುಂದೆ ಹೇಳ್ತಾ ಹೋದರು. ಸೊ ಹಾಗಾಗಿ ಇವರಿಂದ ರಕ್ತ ಕೇಳಿದ್ರಲ್ಲ, ರಕ್ತ ಇವ್ರ ಅಪ್ಪನ ಈ ದೇಶದ ಪ್ರಧಾನಿ ಮಾಡಬೇಕಾದ್ರೆ ಭಾಳ ಹೆಮ್ಮೆ ಇದೆ. ಐ ಫೀಲ್ ವೆರಿ ಪ್ರೌಡ್ ಆಫ್ ಮಾನ್ಯ ಶ್ರೀ HD ದೇವೇಗೌಡರನ್ನ ಭಾಳ ಗೌರವಿಸ್ತೀವಿ. ಅವ್ರನ್ನ ಪ್ರಧಾನಿ ಪಟ್ಟು ಕೂರ್ಸೋದಕ್ಕೆ ಇದೇ ರಕ್ತ ಅಂತ ಏನು ಪ್ರಶ್ನೆ ಮಾಡಿದ್ರಲ್ಲ, ಇದೇ ಸೋನಿಯಾ ಗಾಂಧಿಯವರ ಆವತ್ತಿನ ದೃಢ ನಿರ್ಧಾರ. ಕುಮಾರಸ್ವಾಮಿಯವರು ಐಡೆಂಟಿಟಿ ಹುಡ್ಕೊಂಡು ಇವರ ಅಸ್ತಿತ್ವದಲ್ಲಿ ಅವ್ರ ಪಕ್ಷ ಕೇವಲ 36-38 ಸೀಟ್ ತಗೊಂಡಾಗ ಯಾಕೆ ಮನೇಲಿರ್ತೀರಿ, ಬಂದೊಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಮತ್ತೊಮ್ಮೆ ಆ ಸ್ಥಾನಕ್ಕೆ ಹೋಗಿ ಅಂದಾಗ ಇದೇ ರಕ್ತದ ಬಗ್ಗೆ ಮಾತಾಡಿದ್ರಲ್ಲ ಕುಮಾರಣ್ಣ. ಅದೇ ಸೋನಿಯಾ ಗಾಂಧಿಯವರ ಮನೆಯ ಬಾಗಿಲಲ್ಲಿ ಕೈ ಕಟ್ಕೊಂಡು ನಿಂತ್ಕೊಂಡು ಅವ್ರು ಬಂದಾಗ ಬೊಕ್ಕೆ ಕಟ್ಟಿರೋ ಫೋಟೋ ತೋರಿಸ್ಬೇಕಾ? ಹೌದು, ಅದೇ ರಕ್ತದವರು ನಿಮ್ಮನ್ನು 2ನೇ ಬಾರಿಗೆ ಮುಖ್ಯಮಂತ್ರಿ ಮಾಡಿದರು. ಇದೇ ರಕ್ತದ ಬಗ್ಗೆ ಮಾತಾಡಿದ್ರಲ್ಲ ಕುಮಾರಣ್ಣ. ನಿಮ್ಮ ತಂದೆಯವರು ತುಮಕೂರಿನ ಲೋಕಸಭೆಯಲ್ಲಿ ಸೋತಾಗ ಇದೇ ಸೋನಿಯಾ ಗಾಂಧಿಯವರು, ಏನೋ ರಕ್ತ ಅಂತ ಮಾತಾಡಿರಲ್ಲ, ಇದೇ ಸೋನಿಯಾ ಗಾಂಧಿಯವರು ಅವರು ಈ ದೇಶದ ರಾಜಕೀಯದಲ್ಲಿ ಇರಬೇಕು, ಅವರೊಬ್ಬರು ಹಿರಿಯ ಜೀವ. ಸೊ ನಾವು ಕಾಂಗ್ರೆಸ್ನವರು ಅವ್ರ ಜೊತೆಗಾದರೂ ಅವರು ಸೋತಿದ್ದಾರೆ, ಅವರು ರಾಜ್ಯಸಭೆಗೆ ಇರಬೇಕು ಅಂತ ಭಾಳ ಶ್ರೇಷ್ಠತೆಯಿಂದ, ಒಂದು ಧನ್ಯತೆಯಿಂದ ಮಾನ್ಯ ಶ್ರೀ ಕುಮಾರಣ್ಣನವರ ಏನು ರಕ್ತ ಚರಿತ್ರೆಯ ಕಥೆಗಳನ್ನೆಲ್ಲ ಕೇಳಿದರೆ ನಮ್ದು ಆ ರಕ್ತ ಅಲ್ಲ ಕುಮಾರಣ್ಣ, ಅವ್ರನ್ನ ಗೌರವದಿಂದ ಹೋಗಿ ರಾಜ್ಯಸಭೆಗೆ ಕೂರಿಸಿರ್ತಕ್ಕಂಥ ರಕ್ತ ನಮ್ಮ ಕಾಂಗ್ರೆಸ್ನ ರಕ್ತ. ಇವತ್ತು ಅದೇ BJPಗೆ ಹೋಗಿ ಅಂಗಲಾಚಿ ಬೇಡಿ ಎಲ್ಲ ಮಾಡಿದ್ರಲ್ಲ, ನಿಮ್ಮ ತಂದೆಯವರು ಇವತ್ತು ಅದೇ ರಾಜ್ಯಸಭೆಯಲ್ಲಿ ಇರಬೇಕಿತ್ತು. ನಾನು ಬಯಸ್ತೀನಿ ಸರ್, ಬಿಕಾಸ್ ನಮ್ಮ ನಾಡಿನ ವಾಯ್ಸ್ ಅವರು ದೇವೇಗೌಡರು. ಪಕ್ಷಗಳು ಅವರು ಕುಮಾರಸ್ವಾಮಿ ಅವ್ರ ಪಕ್ಷದ್ದು ಅಂತ ಅವ್ರದ್ದೇ ಒಂಥರ ಬೇರೆ ಬಿಡಿ, ಆದರೆ ಈ ಮಣ್ಣಿನ ವಿಚಾರದಲ್ಲಿ, ನೆಲದ ವಿಚಾರದಲ್ಲಿ ಇವತ್ತು ಗಟ್ಟಿತನದಿಂದ ಮಾತನಾಡುವಂಥ ಶಕ್ತಿ ಭಗವಂತ ದೇವೇಗೌಡರು ಸಾಹೇಬ್ರಿಗೆ ಕೊಟ್ಟಿದ್ದಾರೆ. ಆ ದೇವೇಗೌಡರನ್ನ ಮನೇಲಿ ರಿಟೈರ್ಮೆಂಟ್ ಕೊಟ್ಟು ಮೂಲೆ ಕೂರಿಸಿದ್ರಲ್ಲ BJPಯವ್ರನ್ನ, ಒಂದಿನಕ್ಕಾದರೂ ಪ್ರಶ್ನೆ ಮಾಡಿದ್ರ ಕುಮಾರಣ್ಣ? ಆ BJP ರಕ್ತಕ್ಕೂ ಅಥವಾ ನಿಮ್ಮ ಕುಟುಂಬದಲ್ಲಿರೋ ರಕ್ತಕ್ಕೂ ಅಥವಾ ನಿಮ್ದು ಯಾವುದ್ಯಾವುದೋ ಬೇರೆ ಬೇರೆ ರಕ್ತ ಇದಕ್ಕೂ ನೀವಿಂಥ ಮಹಾನ್ ತಾಯಿಗೆ ಈ ಮಾತುಗಳನ್ನ ಹೇಳಬೇಕಂದ್ರೆ ಒಂದು ಚಿಕ್ಕದು ಸರ್, ಇನ್ನೇನು ಮುಗಿಸ್ಬಿಡ್ತೀನಿ. ತಾಯಿ ಅಂದರೆ ಎಲ್ಲರಿಗೂ ತಾಯಿ ಅಲ್ವ ಸರ್? ತಾಯಿ ಗರ್ಭದಿಂದನೇ ಎಲ್ಲರೂ ಬಂದಿರೋದಲ್ವ ಸರ್? ಹೇಳಬಾರ್ದು. ಈ ಒಂದು ಶ್ರೀಮತಿ ಚೆನ್ನಮ್ಮಾಜಿಯವರು, ಮಾನ್ಯ ದೇವೇಗೌಡರ ಧರ್ಮಪತ್ನಿಯವರು, ಪ್ರಾಕ್ಟಿಕಲಿ ನೋಡಬೇಕಾದ್ರೆ ಸಾಂವಿಧಾನಿಕವಾಗಿ ಅವರು ಯಾವುದೇ ಹುದ್ದೆಯನ್ನು ತಗೊಂಡಿಲ್ಲ, ಪಂಚಾಯಿತಿಯಿಂದ ಆಗಲಿ ಮತ್ತು ಇನ್ನೊಂದೇನೇ ಆಗಲಿ. ಆದರೆ ಕಾಂಗ್ರೆಸ್ನವರ ರಕ್ತದಲ್ಲಿ ಈ ಮಣ್ಣಿಗೋಸ್ಕರ ಯಾರು ತ್ಯಾಗ ಅಥವಾ ಅನ್ನ ಹಾಕುವಂಥದ್ದು, ಋಣಗಳನ್ನ ಕೊಟ್ಟಿರ್ತಾರೆ, ಆ ತಾಯಿಯಂದರಿಗೆ ಗೌರವ ಕೂರಿಸುವಂಥದ್ದು ಕಾಂಗ್ರೆಸ್ನ ರಕ್ತದಲ್ಲೇ ಇದೆ. ಹಾಗಾಗಿ ಕರ್ನಾಟಕ ರಾಜ್ಯದ ಘನವೆತ್ತ ಮುಖ್ಯಮಂತ್ರಿಗಳು ನೀವಿವತ್ತು ಹಾದಿ ಬೀದಿನಲ್ಲಿ ಕುಮಾರಣ್ಣ ಆಡೋ ಮಾತಿದೆಯಲ್ಲ, ನಿಮ್ಮ ಪಕ್ಷದವರೇ ನಿಮಗೆ ಉಗಿತಾ ಇದ್ದಾರೆ. ನಿಮ್ಮ ತಾಯಿಯವರಿಗೆ ಒಂದು ತಾಯಿಯ ಭಾರತಾಂಬೆಯ ಮಗಳು ಅನ್ನೋ ರೀತಿಯಲ್ಲಿ ಅವರಿಗೆ ಸಾಂವಿಧಾನಿಕವಾಗಿ ಯಾವುದೇ ಹುದ್ದೆಗಳಿಲ್ಲ ಅಂದರೂ ಸಮೇತ ಮಾನ್ಯ ಶ್ರೀ DK ಶಿವಕುಮಾರ್ ಅವರು, ನಿಮ್ಮ ಕುಟುಂಬದವರು, ದೇವೇಗೌಡರಿಂದ ಹಿಡಿದು, ನಿಮ್ಮಿಂದ ಹಿಡಿದು, ನಿಮ್ಮ ಧರ್ಮಪತ್ನಿಯಿಂದ ಹಿಡಿದು ನಿಮ್ಮ ಮಗನ ತನಕ ಒಂದು ರಾಜಕೀಯ ದ್ವೇಷದ ವಾತಾವರಣ ಚಿತ್ರಣಗಳಿದ್ದರೂ ಸಮೇತ ಎಲ್ಲದನ್ನೂ ಬದಿಗಿಟ್ಟು ತನ್ನ ತಾಯಿಯ ರೀತಿಯನ್ನೇ ಕರ್ನಾಟಕ ರಾಜ್ಯ ಸರ್ಕಾರದ ಗೌರವಗಳೊಂದಿಗೆ ನಿಮ್ಮ ಕೈಗೆ ಬಂದ ತ್ರಿವರ್ಣ ಧ್ವಜವನ್ನು ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ನ ರಕ್ತ, ಕಾಂಗ್ರೆಸ್ನ ಮಣ್ಣಿನ ಗುಣ, ಕಾಂಗ್ರೆಸ್ನಲ್ಲಿರ್ತಕ್ಕಂಥದ್ದು ಪದ್ಧತಿ, ಸಂಸ್ಕೃತಿ. ನಿಮ್ಮಂಥವರ ಬಾಯಲ್ಲಿ ಈ ಕಾಂಗ್ರೆಸ್ನ ಅಧಿನಾಯಕಿಗೆ ಬಳಸಿರ್ತಕ್ಕಂಥ ರಕ್ತ ಅನ್ನೋ ಪದ ಅಥವಾ ದೇಶದ ಮೂಲವನ್ನು ಕೇಳಿದರೆ ನಿಮ್ಮ ನಾಲಿಗೆಯೇ ನಿಮ್ಮ ಒಂದು ಏನೋ ಅದೇನು ಹೇಳ್ತಾರೆ ಸರ್, ಸಂಸ್ಕಾರನೋ ಸಂಸ್ಕೃತಿಯನ್ನು ತೋರ್ತಾ ಇದೆ. ಕುಮಾರಸ್ವಾಮಿಯವರು ಕೇಂದ್ರ ಸಚಿವರು, ಅವರ ಪದಗಳಲ್ಲಿ ಇತ್ತೀಚೆಗೆ ಮುಖ್ಯಮಂತ್ರಿಗಳಿಗೆ ಏಕವಚನದಲ್ಲಿ ನಾವು ಹಂಗೆ ಮಾತಾಡ್ಬೋದು, ಆದರೆ ನಮ್ಗೆ ಆ ಸಂಸ್ಕಾರ ಇಲ್ಲ ಸರ್. ಮಾನ್ಯ ಶ್ರೀ 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 ಕುಮಾರಸ್ವಾಮಿಯವರೇ, ನಾನು ಚಿಕ್ಕವನು, ಒಂದಿಷ್ಟು ತಿಳಿದಿದ್ದು ಹೇಳಿದ್ದೀನಿ. ಇನ್ನು ಹೊಳೆನರಸೀಪುರ ಭಾಗದಲ್ಲೋ ಅಥವಾ ಬಿಡದಿ ಭಾಗದಲ್ಲೋ ತಾಜ್ ವೆಸ್ಟ್ ಎಂಡ್ ಭಾಗದಲ್ಲೋ ಅಥವಾ ಇನ್ನು ಬೇರೆ ಬೇರೆ ಕಡೆ ಹೋದಾಗ ಇತಿಹಾಸಗಳು ಭಾಳ ಒಂದು ವಿಚಾರಧಾರೆಗಳು ಹಂಗಿರ್ತವೆ. ದಯವಿಟ್ಟು ಒಂದು ಹೆಣ್ಣಿನ ಬಗ್ಗೆ ಮಾತನಾಡಬೇಕಾದ್ರೆ, ನಿಮಗಂತೂ ಹೆಣ್ಣಿನ ಬಗ್ಗೆ ಗೌರವ ಇದ್ದೀರಿ. ಹಾಸನದಲ್ಲಿ ಹೋಗ್ಬಿಟ್ಟು ಯಾರ್ಯಾರ ಮೇಲೆ ಅತ್ಯಾಚಾರ ಆಯಿತು ಅವರು ನಿಮ್ಮ ಪಕ್ಷದವರು,
ನಿಮ್ಮನೆ ಕೆಲಸದವರು ಒಂದು ಸಾಂತ್ವನ ಹೇಳಿ ಅವರಿಗೆ ಧೈರ್ಯ ತುಂಬ ಕೆಲಸ ಮಾಡ್ತಾಯಿದ್ರಿ. ನಿಮ್ಮ ಹತ್ರ ಹೆಸರಿಗೆ ಮಾತ್ರ ಹೃದಯ ಬೇನೆ ಎಲ್ಲ ಬರೋದು ಚುನಾವಣೆ ಸಂದರ್ಭದಲ್ಲಿ, ಗ್ಲಿಸರಿನ್ನು ಅಥವಾ ವಿಕ್ಸ್ ಹಾಕಿದಾಗ ಕಣ್ಣೀರು ಬರುವಂಥದ್ದು, ಬೇರೆ ಟೈಮಲ್ಲಿ ದ್ವೇಷ, ಅಸೂಯೆ ಅಂತ ಬದುಕುವಂಥ ಮಾನ್ಯ ಶ್ರೀ ಕುಮಾರಸ್ವಾಮಿಯವರೇ, ಭಗವಂತ ನಿಮ್ಗೆ ಒಳ್ಳೆ ಬುದ್ಧಿ ಕೊಡಲಿ. ಯಾಕೆಂದರೆ ಕರ್ನಾಟಕದಲ್ಲಿ ಎಂತೆಂಥ ಮಹಾನ್ ನಾಯಕರುಗಳು ಬಂದಿದ್ದಾರೆ, ಇನ್ನೂ ಇದ್ದಾರೆ, ಕೆಲವರು ಅಳಿಸಿ ಹೋಗಿದ್ದಾರೆ. ಆದರೆ ಅವರ ಸೇವೆಗಳು, ಸಾಧನೆಗಳು ಮಾತ್ರ ಶಾಶ್ವತವಾಗಿದೆ. ಆದರೆ ಕುಮಾರಣ್ಣನವರ ನಾಲಿಗೆ ಇದೆಯಲ್ಲ, ಯಾವುದೇ ಕಾರಣಕ್ಕೂ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಂತೇಳಿ ಆ ತಾಯಿಯ ತೂಕ ಯಾವತ್ತೂ ಮೇಲೆ ಇದ್ದೇ ಇರುತ್ತೆ ಅಂತ ಭಾಳ ಹೆಮ್ಮೆಯಿಂದ ಹೇಳ್ತೀನಿ ಸರ್.